ಓ ಬೈ ಅಯ್ಯ ಅಂತೂ ಇಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೋವಾಗೆ ಬಂದ್ಬಿಟ್ರಿ. ಹೇ ಎಣ ಸೋಡ ಜಾಗ ಗಾಡಿ ನೋಡಿ ಫುಲ್ಲು ಊಷ್ಟ ಆಗ್ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನೆನ್ನೆ ರಾತ್ರಿ ಬಂದು ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು. ರೂಮ್ ಸ್ಟೇ ಮಾಡಿದ್ರಿ, ಹೆಂಗೂ ರೂಮ್ಗೆ ಒನ್ ಅವರ್ ಹುಡ್ಕಾಡಿದ್ರಿ, ಬಟ್ ಹೆಂಗೂ ಚೆನ್ನಾಗಿರೋ ರೂಮೇ ಸಿಕ್ತು. ಸೊ ಈಗ ಇಲ್ಲೇ ಆಫ್ ಬೀಟ್ ಪ್ಲೇಸಸ್ಸು ಅಂದರೆ ಬೀಚ್ಗೆ ಹೋಗಲ್ಲ, ಎಲ್ಲಾದರೂ ಬೇರೆ ಜಾಗಗಳಿದೆಯಲ್ಲ ಅದೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡಿದ್ದೀವಿ. ಸೊ ಆ ಕಡೆ ಹೋಗೋಣ ಅಂತ ಯಾವ್ದಾದ್ರು ಅಂತ ಹೋಗ್ತಾ ಹೇಳ್ತಾ ಇರ್ತೀನಿ ಎಲ್ಲೆಲ್ಲಿ ಅಂತ. ಯಾಕಂದ್ರೆ ನಮಗೂ ಇನ್ನೂ ಗೊತ್ತಿಲ್ಲ, ಕೀರ್ತಿ ಎಲ್ಲ ಕಂಪ್ಲೀಟ್ ಪ್ಲಾನ್ ಮಾಡಿರೋದು. ಕೀರ್ತಿ ಪ್ಲಾನ್ ಮಾಡಿರೋದು, ನಮ್ದು ಬೇರೆನೇ ಪ್ಲಾನ್ ಇದ್ದಿದ್ದು. ನಮ್ದು ಪ್ಲಾನೇ ಇರಲಿಲ್ಲ. ಪ್ಲಾನ್ ಇರಲಿಲ್ಲ. ಅಂತೂ ಇಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೋವಾಗೆ ಬಂದ್ಬಿಟ್ರಿ. ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ರೆ ಬೇರೆ ಏನಾದರೂ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ಬೋದಾಗಿತ್ತು, ಬಟ್ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರಿ. ಓಕೆ, ಸೊ ಇವಾಗ ಸದ್ಯಕ್ಕೆ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಗಾಡಿ ನೋಡಿ ಫುಲ್ಲು ಊಷ್ಟ ಆಗ್ಬಿಟ್ಟಿದೆ, ಎಲ್ಲ ಗಲೀಜು ನೋಡಿ ಫುಲ್ಲು. ಸೊ ಇದು ಬೆಂಗಳೂರಿಗೆ ಬಂದೇ ವಾಶ್ ಮಾಡಿಸ್ಬೇಕು. ಬೆಳಗ್ಗೆ ಸೌಂಡ್ ಕೇಳೋಕೆ ಒಂಥರ ಮಜಾ. ಸೊ ಇದೊಂದು KTM ಒಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಬನ್ನಿ ಹೋಗೋಣ. ಇವತ್ತು ಗೋವಾದಲ್ಲೇ ಇರ್ತೀವಿ, ನೈಟ್ ಇಲ್ಲೇ ಇರ್ತೀವಿ. ನಾಳೆ ಮೋಸ್ಟ್ಲಿ ನಾನೇನು ಅನ್ಕೊತಾ ಇದ್ದೀನಿ, ಧಾರವಾಡ ಮೇಲೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಬೇಗ ಕ್ವಿಕ್ಕಾಗಿ ಹೋಗ್ಬಿಡ್ಬೋದು. ಸೊ ಹೆಡ್ಲೈಟು ಅಷ್ಟೊಂದು ನಮಗೆ ಥ್ರೋ ಇಲ್ಲ ಅಂದ್ಬಿಟ್ಟು ಧಾರವಾಡ ಮೇಲೆ ಹೋಗ್ಬಿಡೋಣ, ಹೈವೇ ಅಲ್ಲ, ಆರಾಮಾಗಿ ಹೋಗ್ಬೋದು. ನಾಳೆ ಮಧ್ಯಾಹ್ನ ಹಂಗೆ ಬಿಡ್ತೀವಿ. ಸೊ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ. ಸೊ ಈಗ ನೇತ್ರಾವಲ್ಲಿ ಬಬಲ್ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಗುರು ಏನು ಐತೆ ಗೊತ್ತಾ, ಗೋವಾ ಇನ್ನರು ಇದೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬೀಚ್ ಬಿಟ್ಟು ಬೇರೆ ಕಡೆ ಬಂದಿರೋದು ಗೋವಾ ನೋಡೋಕ್ಕೆ. ಸೊ ಸೌತ್ ಗೋವಾಲಿದ್ದೀವಿ. ಏನು ಸಖತ್ತಾಗೈತೆ ಗೊತ್ತಾ, ಸೇಮು ನಮ್ಮ ಚಿಕ್ಕಮಂಗ್ಳೂರು ಮಡಿಕೇರಿ ಆ ಸೈಡ್ ಹೆಂಗಿದೆ ಹಂಗೆ ಇದೆ ವೈಬ್ಸು. ಸಖತ್ತಾಗಿದೆ ಗುರು, ಫುಲ್ಲು ಕಾಮಾಗಿ ಪೀಸಾಗಿ. ಒಂದು ವಾಟರ್ ಫಾಲ್ ಬೇರೆ ಇತ್ತು ಹಿಂದೆ. ಈ ಥರ ನಾನು ಗೋವಾದಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನೀವೇನಾದರೂ ಈ ಕಡೆ ಬಂದರೆ ಬೀಚು ನೋಡಿರೋರು ಈ ಕಡೆ ಬನ್ನಿ. ಬೀಚ್ ಫಸ್ಟ್ ಟೈಮ್ ಬರ್ತಾ ಇರೋರು ಬೀಚ್ ಹತ್ರ ಆರಾಮಾಗಿ ಒಂದು 2 ದಿನ ಇದ್ದು ಎಂಜಾಯ್ ಮಾಡಿ. ಎಷ್ಟು ದಿನ ಅಂತ ನೋಡ್ತೀರಾ ಬೀಚ್ನ, ಎಂಜಾಯ್ ಮಾಡಿಕೊಂಡು ಈ ಸೈಡ್ ಬಂದ್ಬಿಡಿ ಗುರು, ಸಾಕಾಗೈತೆ. ಸೊ ಇವಾಗ ಬಬಲ್ ಲೇಕ್ ಹತ್ರ ಹೋಗ್ತಾ ಇದ್ದೀವಿ, ಅದು ತೋರಿಸ್ತೀನಿ ಬಬಲ್ ಲೇಕ್ ಯಾವ ಥರ ಇದೆ ಅಂತ. ಸೊ ಕೆಲವೊಂದು ಸ್ಪಾಟ್ಗಳು ಇವಾಗ ನೆಕ್ಸ್ಟ್ ಟೈಮಿಂದ ನಾನು ಡಿಸೈಡ್, ಬಂದಿದ್ದ ತಕ್ಷಣ ಬೀಚ್ ಹತ್ರನೇ ಒಂದು ರೂಮ್ ಮಾಡು, ಒಂದಿನ ಬೀಚ್ ಹತ್ರ ಇರು, ಮಿಕ್ಕಿದ ದಿನ ಎಲ್ಲ ಈ ಸೈಡ್ ಬಂದ್ಬಿಡು. ಕಾರಲ್ಲಿ ಬಂದರೆ ಅಲ್ಲೇ ಯಾವುದಾದ್ರೂ ಒಂದು ಬೈಕ್ ಹೈರ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಕಾರಲ್ಲಿ ಬರ್ಬೋದು, ಬಟ್ ಕಾರಲ್ಲಿ ಬಂದರೆ ಈ ಥರ ಆ ಬ್ರೀಸ್ನ ಫೀಲ್ ಮಾಡೋಕ್ಕಾಗಲ್ಲ, ಈ ವೆದರ್ನ ಫೀಲ್ ಮಾಡೋಕ್ಕಾಗಲ್ಲ. ಕಾರ್ ಒಳಗಡೆ ಆರಾಮಾಗಿ AC ಹಾಕ್ಕೊಂಡು ಹೋಗ್ಬಿಡ್ಬೋದು. ಬಟ್ ಈ ಥರ ಒಂದು ಫೀಲಿಂಗ್ ಬೇಕು ಅಂತಂದರೆ ಬೈಕ್ನ ಹೈಯರ್ ಮಾಡ್ಕೊಂಬಂದು, ಇಲ್ಲ ನೀವೇನಾದರೂ ಅಲ್ಲಿಂದ ಬೈಕಲ್ಲಿ ಬಂದರೆ ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ತುಂಬ ಜನ ಬೈಕರ್ಸ್ ಎಕ್ಸ್ಪ್ಲೋರ್ ಮಾಡ್ತಾರೆ, ನಾನಿದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ನಿಮಗೂ ರೆಕಮೆಂಡ್ ಮಾಡ್ತೀನಿ, ಗೋವಾಗೆ ಬಂದರೆ ಬೀಚ್ ಒಂದಿನ ನೋಡಿ, ಮಿಕ್ಕಿದ ದಿನ ಈ ಥರ ಎಕ್ಸ್ಪ್ಲೋರ್ ಮಾಡಿ. ಬೈ ಎಂಟ್ರಿ ಕಿಧರ್ ಸೆ ಬಬಲ್ ಲೇಕ್ ಎಂಟ್ರಿ ಉದರ್ ಸೆ. ರೋಡ್ ಸೂಪರ್ ಆಗೈತೆ, ರೋಡ್ಗಿನ ಸೀನ್ರಿ ಸಾಕತ್ತು. ಎಲ್ಲಪ್ಪ ಬಬಲ್ಲು? ಹಾಂ, ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಅದು ಹೆವಿ ಪಾಚಿ, ಆ ರೋಡಲ್ಲೂ ಅಷ್ಟೇ ಹೆವಿ ಪಾಚಿ ಇದ್ವು. ಸಿಕ್ಕಾಪಟ್ಟೆ ಜಾರತಾಯಿತ್ತು ಗುರು. ರೋಡಲ್ಲೂ ನೋಡ್ದ ಹೆವಿ ಪಾಚಿ ಇತ್ತು. ಬೇಜಾನ್ ಜಾರತ್ತು, ಹುಷಾರು, ನಿಧಾನಕ್ಕೆ ಇಟ್ಕೊಂಬ ಕಾಲು. ವಾ, ಏನು ಕ್ಲಿಯರ್ ಆಗಿತ್ತೆ ಗುರು ನೀರು. ಇಳಿಯಕ್ಕೆ ಬಿಡಲ್ಲ ಅನ್ಕೊತೀನಿ, ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಇದೆಯಾ? ಹಾಂ, ವಾ ಸಗದಾಯ್ತಲ್ಲ ಪಾಂಡು. ಇಲ್ಲ ಅಲ್ಲಿ ಬಬಲ್ ಬಂತು ನೋಡ, ಬಬಲ್ ಬಂತು. ಓ ಇದು ನಾವು ಸೌಂಡ್ ಮಾಡಿದ್ರಲ್ಲ ಅದೇ ಬರ್ತಾ ಇರೋದು ಬಬಲ್. ಇದು ಇಲ್ಲೇ ಬಂತು ನೋಡಿ, ಇಲ್ಲಿ ಅಲ್ಲ. ಹಾಂ ಗೊತ್ತಿಲ್ಲ, ಇದೇ ಬಬಲ್ ಪಾಂಡ್ ಅಂತ ಹೇಳ್ತಾರೆ. ಏನು ಚಪ್ಪಾಳೆ ಹೊಡೆಯೋದು ಅವಶ್ಯಕತೆ ಇಲ್ಲ, ಹಂಗೆ ಬರ್ತಾಯಿದೆ ಬಬಲ್ಲು. ಹಾಂ ಅಲ್ಲಿ ಇಲ್ಲೂ ಒಂದು ಕಡೆ ಬಂತು. ಇದು ಅದೇ ಬರುತ್ತೋ, ಸೌಂಡ್ ಮಾಡೋದು ಬೇಡ? ಹೌದಾ? ನೋಡ್ರಿ ಹಾಂ, ತಡಿ ನೀರು ಹತ್ರ ಹೋಗಿ ಮಾಡ್ತೀನಿ. ಇಲ್ಲ ಕಾಲಲ್ಲಿ ಮಾಡಿದ್ರೆ ಹಾಂ ಬರ್ತಾಯಿದೆ ನೋಡ, ಇಲ್ಲಿ ನೋಡ ಈಗ ಅಲ್ಲಿ ಇಲ್ಲಿ ಅಲ್ಲಿ 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 ಅಲ್ಲಿ
ಓಕೆ, ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾಡ್ತೀವಿ ನೋಡಿ. ನೀವೇನಾದರೂ ಬಂದರೆ ಹಾಂ, ಅಲ್ಲಿ ಸಕಾದ ಬಿಡೋ. ಇವು ನೋಡು, ಆ ಕಡೆ ಎಲ್ಲ ಸಕಾದ ಬರ್ತಾಯಿದ್ದು ಬಾಬಲು. ಒಳ್ಳೆ ಫಿಶ್ ಟ್ಯಾಂಕಲ್ಲಿ ಹಿಂಗೆ ವಾಟರ್ ಇದು ಆಕ್ಸಿಜನ್ ಹಾಕ್ಬಿಡ್ತಾರಲ್ಲ, ಹಂಗೆ ಬರ್ತಾಯಿದ್ದಲ್ಲ. ಓಕೆ, ಸೊ ಇವಾಗ ಈ ಬಬ್ಲಿ ಪಾಂಡ್ ಮುಗಿಸ್ಕೊಂಡು ಇವಾಗ ಸಲಲಿಯಮ್ ಏನೋ ಇದೆ, ಡ್ಯಾಮ್ ಇದೆಯಂತೆ, ಸಖತ್ತಾಗಿದೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಬೈ ಡ್ಯಾಮ್ को जाता है ना इस तरफ? हाँ, वो क्या बोलेगा? सललयम ಸಾಲ ಯು ಎಮ್. ಓಕೆ, ಸೊ ಅದ್ರ ಪ್ರೊನೌನ್ಸಿಯೇಷನ್ ಅಷ್ಟೊಂದು ಬರ್ತಾಯಿಲ್ಲ ನನಗೆ. ನಾನು ಇಲ್ಲೇ ಒಂದು ಟೆಕ್ಸ್ಟ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಈ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಸಲಿಯುಎಮ್ಮು ಏನೋ ಇದೆ. ಸೊ ಅದೊಂದು ಡ್ಯಾಮ್ ಇದೆ ಅಂತೆ, ಸಾಕಾಗಿದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಹೊರಟಿದ್ದೀನಿ ಈಗ. ಸೊ ಮ್ಯಾಪಲ್ಲಿ 46 ಮಿನಿಟ್ ತೋರಿಸ್ತಾ ಇದೆ, 29 ಕಿಲೋಮೀಟ್ರ್ ಇದೆ. ಇಷ್ಟು ವೆದರ್ ಕೂಲ್ ಆಗಿದ್ರೂ ಆ ಒಂದು ಇದಿದೆಯಲ್ಲ ಹ್ಯುಮಿಡಿಟಿ ಬೀಚ್ದು, ಸೊ ಆ ಹ್ಯುಮಿಡಿಟಿ ಇಲ್ಲಿವರೆಗೂ ಇದೆ. ಫುಲ್ಲು ಸೆಕೆ. ನಾವೇ ಫುಲ್ಲು ರೈನ್ ಕೋಟಲ್ಲಿ ಹಾಕೊಂಬಂದ್ರೆ ಅಬ್ವಿಯಸ್ಲಿ ಮಳೆ ಬಂದೇ ಬರುತ್ತೆ, ಇವಾಗ ಬಂದಿಲ್ಲ ಅಂದ್ರೂ. ಬಟ್ ಫುಲ್ಲು ಸೆಕೆ, ಆಗಲೇ ನೆಂದು ಬಿಟ್ಟಿದ್ದೀವಿ. ಓಕೆ, ಸೊ ಇಲ್ಲೇ ಒಂದು ರೋಡ್ ನೋಡಿದೆ, ಆ ಕಡೆ ಏನಾದರೂ ಚೆನ್ನಾಗಿರುತ್ತಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನನಗಂತೂ, ಸಕ್ಕತ್ತಾಗಿದೆ. ಯಾವುದೋ ಒಂದು ದೇವಸ್ಥಾನ ಇದೆ ಇಲ್ಲಿ. ಏನಿದೆ ಮುಂದೆ? ಸುಮ್ಮನೆ ಬಂದಿದ್ದೀವಿ ರೋಡಲ್ಲಿ. ಮೋಸ್ಟ್ಲಿ ಯಾವುದೋ ಊರ ಕಡೆ ಹೋಗ್ಬೋದೇನೋ ಅಷ್ಟೇ. ಅಲ್ಲಿವರೆಗೆ ಹೋಗಿ ಬರಂಬ. ಏನೂ ಇಲ್ಲ, ಇಲ್ಲಿ ಯಾವುದೋ ಒಂದು ಹೇ ಎಣ ಸುಡೋ ಜಾಗ. ನೋಡಿ ಬರೋದು ಬಂದ್ರಿ, ಎಲ್ಲಿಗೆ ಬಂದ್ರಿ? ಸೆಮೆಟೇರಿಯಂ ನೋಡಿ. ನಾವೇನೋ ಒಳ್ಳೆ ಜಾಗ ಇರ್ತದೆ ಅಂತ ಬಂದರೆ ಸೆಮೆಟೋರಿಯಮ್ಗೆ ಬಂದಿದ್ದೀವಿ. ಇಲ್ಲ, ಅಲ್ಲಿ ಇದು ವುಡ್ಡೆಲ್ಲ ಇಟ್ಟಿದ್ರಲ್ಲ. ಇಲ್ಲ, ಯಾರನ್ನ ಸುಡೋರಿದ್ರೆ ಬಂದು ಸುಡ್ತಾರೆ. ಇದು ಒಂದು ಊರಿಗೆ ಸಂಬಂಧಪಟ್ಟಿದ್ದಿರುತ್ತೆ ಅಷ್ಟೇ, ಒಂದು 10-15 ಊರು. ನಾನು ಏನೋ ಒಂದು ಸ್ಪೆಷಲ್ ಆಗಿರುತ್ತೆ ಅನ್ಕೊಂಬಂದೆ. ಸೊ ಡ್ಯಾಮ್ ಹತ್ರ ಬಂದರೆ ಇನ್ನೊಂದು 200 ಮೀಟರ್ಸ್ ಇದೆ ನೋಡಿ. ಇಲ್ಲೂ ರೂಮ್ಸು ಎಲ್ಲ ಇದೆ, ಹೋಮ್ ಸ್ಟೇಗಳ ಥರ. ಇಲ್ಲಿದೆ ನೋಡಿ ಡ್ಯಾಮು. ಬೈಕ್ ಅಲೋ ಇಲ್ಲ ಬರ, ಇಲ್ಲೇ ಹಾಕ್ಬಿಟ್ಟಾರ. ಬೈಕ್ ಬಿಟ್ಟಿದ್ರೆ ಚೆನ್ನಾಗಿರ್ತೈತೆ ಒಳಗಡೆ. ಫಸ್ಟ್ ಒಂದು ಸ್ಟ್ಯಾಂಡು ಎಕ್ಸ್ಟೆಂಡರ್ ಹಾಕ್ಸ್ಬೇಕು, ಇಲ್ಲಾಂತಂದರೆ ಈ ಥರ ಮಣ್ಣು ಜಾಗಗಳಲ್ಲಿ ಕಷ್ಟ. ಈಗ ಅಲ್ಲಿ ಮೇನ್ ಇರೋದು ನೋಡಿ. ಅಲ್ಲಿ ನೀರು ನೋಡಿ, ಅಲ್ಲಿ ನೀರು ಮೇಲೆ ಬರ್ತಾ ಇದೆಯಲ್ಲ, ಅದು ಮೇನ್ ಅಟ್ರಾಕ್ಷನ್ ಇದ್ರ ಡ್ಯಾಮ್ದು. ಇದೆಯಲ್ಲ. ಆ ಕಡೆ ನೋಡು, ಫುಲ್ಲು ಮೌಂಟೇನ್ಸ್ ಕವರ್ ಆಗಿಬಿಟ್ಟಿದೆ. ಓಕೆ, ಸೊ ನೋಡ್ಕೊಳ್ಳಿ, ಅಲ್ಲೇ ಇದೆ ನೋಡಿ ಡ್ಯಾಮು, ನೀರು ಹೋಗ್ತಾ ಇರೋದು. ಬಟ್ ಅಲ್ಲೆಲ್ಲೂ ಕ್ಯಾಮ್ರಾ ವಿಡಿಯೋ ಏನು ಮಾಡೋಕ್ಕೂ ಬಿಡೋಲ್ಲ. ಅಲ್ಲಿ ಸೆಕ್ಯೂರಿಟಿಗಳು ಅಲ್ಲೇ ನಿಂತಿರ್ತಾರೆ. ಸೊ ಅಲ್ಲಿಂದ ನೀರು ಹೋಗಿ ಇಲ್ಲಿಂದ ಎಕ್ಸಿಟ್ ಆಗುತ್ತೆ. ಈ ಸೈಡ್ ಒಂದು ಕೆನಾಲ್ ಇದೆ, ಅದರದೊಂದು ವಿಡಿಯೋ ವರ್ಟಿಕಲ್ ಆಗಿ ತೆಗ್ದಿದ್ದೀನಿ, ನೋಡ್ಕೊಳ್ಳಿ. ಸೊ ನೋಡಿ, ಅಲ್ಲಿಂದ ಹೋಗಿ ಅಲ್ಲಿಂದ ಆಚೆ ಹೋಗುತ್ತೆ. ಸೊ ಅಲ್ಲೊಂದು ರೋಡು ಇದೆ, ಬಟ್ ಅಲ್ಲಿ ಸೆಕ್ಯೂರಿಟಿಗಳಿದ್ದಾರೆ ನೋಡಿ. ಅಲ್ಲಿ ಅವರೆಲ್ಲ ಸೆಕ್ಯೂರಿಟೀಸು. ಸೊ ಅವರು ಬಿಡೋಲ್ಲ, ಅಲ್ಲೆಲ್ಲೂ ನಿಂತ್ಕೊಳೋಕ್ಕೂ ಬಿಡೋಲ್ಲ. ಮೋಸ್ಟ್ಲಿ ಹಿಂಗೆ ಸ್ಟ್ರೈಟಾಗಿ ಹೋಗ್ಬೋದು, ಬಟ್ ಅಲ್ಲಿ ನಿಂತ್ಕೊಳಕ್ಕೆ ಬಿಡೋಲ್ಲ. ಅದೆಲ್ಲ ಅಲ್ಲಿಂದ ಬರುತ್ತೆ, ನಾವು ಎಂಟ್ರಿ ಆಗೋದು ಅಲ್ಲಿಂದ. ಸೊ ಆ ಕಡೆ ಎಲ್ಲೋ ಇದೆ, ನೋಡೋಣ. ಓಕೆ, ಸೊ ಈ ಡ್ಯಾಮು ಅಥವಾ ರಿಸರ್ವಾಯರ್ ಇಲ್ಲಿ ಬಂದು ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಕರ್ನಾಟಕದಲ್ಲೂ ಇದೇ ಥರ ಒಂದು ಜಾಗ ಇದೆ, ಕಮೆಂಟ್ ಮಾಡಿ ಹೇಳಿ ಯಾವುದು ಅದು ಅಂತ. ಸೊ ಇದು ರೌಂಡ್ ಇದೆ, ಅಲ್ಲಿ ಸ್ಕ್ವಯರ್ ಇದೆ. ಸೊ ಚೆನ್ನಾಗಿದೆ ನೋಡೋಕ್ಕೆ, ಒಂದು ಬೇರೆ ಥರನೇ ಎಕ್ಸ್ಪೀರಿಯೆನ್ಸು ಗೋವಾದಲ್ಲಿ. ಪ್ಲಸ್ ಇಲ್ಲಿ 60 ರೂಪಾಯಿ ಟಿಕೆಟ್ ತೊಗೊತಾರೆ. ಬಟ್ ಅಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ವಿಡಿಯೋ ಎಲ್ಲ ಹಿಡಿಯೋಕ್ಕೆ ಬಿಡೋಲ್ಲ. ಐದರ್ ಆ ಸೈಡ್ ಹೋಗಬೇಕು, ಇಲ್ಲ ಈ ಸೈಡ್ ಬರಬೇಕು. ಆ ಜಾಗ ಎಲ್ಲಿದೆ ಅಂದರೆ, ಆ ನೀರು ಹೋಗೋ ಜಾಗ ಎಲ್ಲಿದೆ ಸೆಂಟ್ರಲ್ಲಿ, ಅಲ್ಲಿ ಬಿಡೋಲ್ಲ. ಅಲ್ಲಿ ಫೋಟೋ ಹಿಡಿಯೋಕ್ಕೂ ಬಿಡೋಲ್ಲ, ಜಸ್ಟ್ ನೋಡೋಕ್ಕೆ ಬಿಡ್ತಾರೆ ಅಷ್ಟೇ, ಫೋಟೋ ಹಿಡಿಯೋಕ್ಕೆ ಬಿಡೋಲ್ಲ. ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು.
ನಾನು ಯಾವುದು ಸೈಕಲ್ ಗ್ಯಾಪಲ್ಲಿ ಒಂದು ವೀಡಿಯೋ ಹಿಡಿದೆ. ಅಷ್ಟೊತ್ತಿಗೆ ಸೆಕ್ಯೂರಿಟಿಯವರು ಹಿಡಿಬಾರ್ದು ಅಂದರು. ಸೊ ಅದಕ್ಕೆ ಅಲ್ಲೇ ಕಟ್ ಮಾಡಿಬಿಟ್ಟೆ. ಸೊ ನೀವೇನಾದರೂ ಸೌತ್ ಗೋವಾ ಕಡೆ ಬಂದರೆ ಒಂದು ನಾರ್ಮಲ್ ವಿಸಿಟ್ ಚೆನ್ನಾಗಿದೆ, ಬಂದು ಒಂದು ವಿಸಿಟ್ ಮಾಡ್ಬೋದು. ಅಂದರೆ ಲೈಕ್ ಇವಾಗ ಆ ಬಬಲ್ ಪಾಂಡ್ ನೋಡಿದ್ರಲ್ಲ, ಆ ಬಬಲ್ ಪಾಂಡು ಇದು, ಮತ್ತು ಇವಾಗ ಇನ್ನೊಂದು ಪೆಬಲ್ ಬೀಚ್ ಅಂತ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ತೀವಿ ಯಾವ ಥರ ಇದೆ. ಅಲ್ಲಿ ಬೀಚಲ್ಲಿ ಸ್ಯಾಂಡ್ ಇಲ್ಲ, ಪೆಬಲ್ಸ್ ಇದೆಯಾ ಅಂತ. ಓಕೆ, ಅಲ್ಲಿ ಇವಾಗ ಹೋಗ್ಬಿಟ್ಟು ನಾಳೆ ಇನ್ನೊಂದು ಪ್ಲ್ಯಾನು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಸೊ ಗೋವಾ ಪೆಬಲ್ ಬೀಚ್ಗೆ ಬಂದಿದ್ದೀವಿ ನೋಡಿ. ಈ ಕಡೆ ಆ ಕಡೆ ಫುಲ್ಲು ಗ್ರೀನ್ರಿ ಗುರು. ಒಳ್ಳೆ ವಿಂಟರಲ್ಲಿ ಬಂದಾಗ ಸಿಕ್ಕಾಬಡೆ ಗ್ರೀನ್ರಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಕುತ್ಕೊಂಡು ಫೋಟೋ ಶೂಟ್ಗಳು ಮಾಡ್ತಾ ಅವರೇ. ಸಾಕಾದಾಗ ಇದೆ ಜಾಗ ಮಾತ್ರ. ಓಕೆ, ಸೊ ಗಾಡಿನ ಮೋಸ್ಟ್ಲಿ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು. ಸೊ ಪೆಬಲ್ ಬೀಚ್ಗೆ ಎಂಟ್ರ್ ಆದ್ರಿ ನೋಡಿ. ಅದು ಎಂಟ್ರಿ ಫೋಟೋ ಪೆಬಲ್ ಬೀಚ್ ಬರುತ್ತೆ. ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬರಬೇಕು. 6 ಗಂಟೆ ಕ್ಲೋಸ್ ಆಗುತ್ತಂತೆ. ಸೊ ಬೇಗ ಹೋಗಿ ಬೇಗ ಬನ್ನಿ ಅಂತಂದ್ರು. 5:30 ಚೆಕ್ ಇನ್ ಲಾಸ್ಟು. 6 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೇಕು. ಸಾಕಾಗಿದೆ. ಯಾವುದೋ ಕೋಟೆ ಇದೆ, ಹಳೆ ಕೋಟೆ ನೋಡಿ. ಬ್ರಿಟಿಷ್ ಕಾಲ ಕಟ್ಟಿರೋ ಕೋಟೆನ ಅಲ್ಲ, ಆನಂದ್ ಮಕ್ಕಳಲ್ಲಿ ಕೋಟೆ ಕಟ್ಟವ್ರು. ಅವ್ರೇನಿದ್ರು ಆಕ್ರಮಣ ಮಾಡ್ತಾರೆ. ಇಲ್ಲೊಂದು ಚರ್ಚ್ ಕೂಡ ಇದೆ ನೋಡಿ. ಗೋವಾದಲ್ಲಿ ಚರ್ಚ್ ಎಷ್ಟಿರೋ ಎಲ್ಲ ಎನ್ವೈರ್ಮೆಂಟ್ ನೋಡಿ ಸೂಪರ್ ಆಗೈತೆ. ಆ ಕಡೆಯಿಂದ ಎಂಟ್ರಾದರೆ ಇಲ್ಲಿದೆ ನೋಡಿ, ಅದೇ ಪೆಬಲ್ ಬೀಚ್ ನೋಡಿ ಅಲ್ಲಿದೆ. ಓಕೆ, ಬರೋದು ಬಂದಿದ್ದೀವಿ. ಕೆಳಗಡೆ ಇಳಿದ್ಬಿಟ್ಟು ಹೋಗಿ ನೋಡ್ಕೊಂಡು ಬರೋಣ. ನೋಡಿ ಹಿಂಗೆ ಹೋಗ್ಬೇಕು. ಓಕೆ ನೋಡಿ, ಇದೆ ಪೆಬಲ್ ಬೀಚು. ಇವನು ಆ ಕಲ್ಲೆತ್ಕೊಂಡು ಇಲ್ಲಿಂದ ಎಸಿತವನೆ, ಒಂದು ಬೀಳ್ತಾ ಇಲ್ಲ. ಇದಕ್ಕೆ ಹತ್ತಾದ ಮೇಲೆ 11ನೇದು ಬಿತ್ತು. ಅದೇ ಇರೋದು ಮೇನು. ವಿಕೆಟ್ಗಿನ್ನ ದೂರ ಎಸೆದಲ್ಲ, ವಿಕೆಟ್ ಹೊಡಿಬೇಕು. ಇಲ್ಲ, ಬೀಳಲಿಲ್ಲ, ಅದು ಬೀಳಲಿಲ್ಲ. ಓಕೆ, ಸೊ ನಮ್ಮ ಕೀರ್ತಿ 360 ಇಟ್ಕೊಂಡು ಫುಲ್ಲು ಎಕ್ಸ್ಪೆರಿಮೆಂಟು. ಸೊ ಮೇಲಿಂದ ಇಳಿದು ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಸೆಕೆ ನೀರು, ಹ್ಯುಮಿಡಿಟಿ ಕಿತ್ಕೊಂಡ್ಬಿಡ್ದು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಡೋದು. ಏನು ಪೆಬಲ್ ಬೇ ನೋಡಿ, ಪೆಬಲ್ ಬೇನೇ ಬರುತ್ತೆ. ಪೆಬಲ್ ಬೀಚ್ ಅಂದರೆ ಇಷ್ಟ ನೋಡಿ. ಇಲ್ಲೂ ಅದೇ ಗೋಡೆ ನೋಡಿ, ಎಲ್ಲ ಪೆಬಲ್ಸ್ ಇರುತ್ತೆ. ಚಿಕ್ಕದೇ ಜಾಗ. ಇಲ್ಲಿಂದ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇ, ಇಷ್ಟೇ ಇರೋದು ನೋಡಿ. ಅಲ್ಲಿಂದ ಹತ್ಕೊಂಬರ್ಬೇಕು. ಹಂಗೋಗಿ ಅಲ್ಲೆಲ್ಲ ಇದೆ ಎಕ್ಸಿಟು. ಅಲ್ಲಿದೆ ಎಕ್ಸಿಟು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ 5x ಆಗ್ತೀನಿ ನೋಡಿ. ಅಲ್ಲಿ ಅದು. ಓಕೆ, ಸೊ ಇಲ್ಲಿ ಮುಗೀತು ಪೆಬಲ್ ಬೀಚು. ಏನೋ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಬನ್ನಿ ಅಷ್ಟೇ. ಏನಾದರೂ ಡಿಫ್ರೆಂಟಾಗಿ ನೋಡಬೇಕು ಅಂತಂದರೆ ಬರೋಕ್ಕೆ ಹೋಗಬೇಡಿ. ಏನು ಅಷ್ಟೊಂದು ಅಂಥದ್ದೇನು ಹೇಳ್ಕೊಳಂಗಿಲ್ಲ. ಬಟ್ ಏನೋ ಸುಮ್ಮನೆ ಬಂದು ಹೋಗ್ಬೋದು, ಟೈಮ್ ಇದೆ ಅಂದರೆ ಬನ್ನಿ. ಏನಂದರೆ ಜಸ್ಟ್ ಆ ಪೆಬಲ್ಗಳು ಇದೆ ಅಷ್ಟೇ, ತುಂಬ ದೊಡ್ಡದು ಇಲ್ಲ, ಚಿಕ್ಕದಾಗಿದೆ. ನೋಡಿ ನಿಮ್ಮ ಇಷ್ಟ. ನೀವೇನೋ ಬರೋಂಗಿದ್ರೆ ಬರ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಓಕೆ, ಸೊ ಇವಾಗ ಸೀದಾ 23 ಕಿಲೋಮೀಟರ್ ಇದೆ ನಮ್ಮ ಸ್ಟೇಗೆ. ಅಲ್ಲೇ ಹೋಗ್ಬಿಡೋಣ. ಫುಲ್ಲು ಹೆವಿ ಸೆಕೆ ಗುರು. ರೇನ್ ಜಾಕೆಟ್ ಎಲ್ಲ ಹಾಕೊಂಬಂದಿದ್ರಲ್ಲ, ಹೆವಿ ಸೆಕೆ ಹೊಡಿತೈತೆ. ಬಿಚ್ಚಿಬಿಟ್ಟು ಇಲ್ಲಿ ಇಟ್ಕೊಳಕ್ಕೂ ಜಾಗ ಇಲ್ಲ ಈ ಗಾಡೀಲಿ. ಅದಕ್ಕೆ ಅಂಟಿ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ರೇನ್ ಜಾಕೆಟ್ನ. ಏನು ಮಾಡ್ತೀರಾ, ಯಾರು ಬ್ಯಾಗ್ ತಂದಿಲ್ಲ, ಯಾರ ಗಾಡೀಲಿ ಇಡೋಕ್ಕಾಗಲ್ಲ. ಹಾಕೊಂಡ್ರೆ ಒಂಥರ ಡಿಸ್ಕಂಫರ್ಟು. ಅದಕ್ಕೆ ಸೀಟ್ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಬನ್ನಿ ಸೀದಾ ಹೋಗೋಣ ನಮ್ಮ ಸ್ಟೇಗೆ. The next day. ಓಕೆ, ಸೊ ಇವಾಗ ಗೋವಾದಿಂದ ಹೊರಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಚೆಕ್ಔಟ್ ಮಾಡಿ ನೋಡಿ, ಲಗೇಜ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಹಾಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಪೆಬಲ್ ಪಾಂಡ್ ಅಂತ ಒಂದಿದೆ ಜಾಗ. ಪೆಬಲ್ ಪಾಂಡ್ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿಂದ ನಾವು ಹುಬ್ಳಿ ಮತ್ತು ಧಾರವಾಡ ಮತ್ತು ಹುಬ್ಳಿ ಸೈಡಿಂದ ಬಂದ್ಬಿಡೋಣ ಅಂತಿದ್ದೀವಿ. ಅಲ್ಲಿಂದ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು. ಸುಮಾರು ಒಂದು 600 ಕಿಲೋಮೀಟರ್ ಇದೆ. ಸೊ ನೈಟ್ ಒಂದು 10-11 ಗಂಟೆಗೆ ರೀಚ್ ಆಗ್ಬೋದು ಅಂತ ಇದೆ. ಸೊ ಬನ್ನಿ ಹೋಗೋಣ. ಓಕೆ, ಸೊ ಇವಾಗ ನಮ್ಮ ಕೀರ್ತಿ ಅವರು ಗೋಕರ್ಣ ಹೋಗ್ತಾ ಇದ್ದಾರೆ. ಸೊ ನಾವು ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು. ಸೊ 3 ದಿನ ಅಲ್ಲ 2 ದಿನ ನಮ್ಮ ಜೊತೆ ಗ್ರೂಪ್ ರೈಡ್ ಮಾಡಿದ್ದು. ಈಗ ಮತ್ತೆ ಸೋಲೋ ಸ್ಟಾರ್ಟ್, ಬ್ಯಾಕ್ ಟು ಸೋಲೋ ಅಷ್ಟೇ. ಸೊ ಯಾಕಂದ್ರೆ ಕೀರ್ತಿಗೆ ಇನ್ನೂ ನೆಕ್ಸ್ಟ್ ಸೋಮವಾರದವರೆಗೂ ಕೆಲಸ ಇಲ್ಲ ಅಂತೆ. ಸೊ ಅದಕ್ಕೆ ಇನ್ನೊಂದು ಗೋಕರ್ಣ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಾನು ಆರಾಮಾಗಿ ಶನಿವಾರ ಬರ್ತೀನಿ ಅಂತಂದ್ರು. ನಮ್ಗೆ ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೆ ಹೊರಡ್ತಾ ಇದೀವಿ. ಬನ್ನಿ ಹೊರಡೋಣ. ಕೋಲ್ಡ್ ಸ್ಟಾರ್ಟ್ ಎಲ್ಲ ಆಯಿತು, ಗಾಡಿನೂ ಆಚೆ ತೆಗ್ದಿದ್ದೀವಿ ನೋಡಿ. ಸದ್ಯಕ್ಕೆ ಇಲ್ಲಿ ಪಾರ್ಕಿಂಗ್ ಸಿಕ್ತು ನಮಗೆ, ಅದೊಂದು ಪುಣ್ಯ. ಇನ್ನೊಂದು ಹೋಟ್ಲ್ ಆ ಕಡೆ ನೋಡಿದ್ರಿ, ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ. ಸೊ ಇದು ಹೆಂಗೋ ಸಿಕ್ತು.
ಹೆಂಗೋ ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಹಚ್ಬಿಟ್ಟು ಲೈನಾಗಿ ನಿಲ್ಸ್ಬಿಟ್ಟಿದ್ರಿ ಗಾಡಿಗಳನ್ನ. ಇವರಲ್ಲೂ ಏನೋ ಪಾರ್ಕಿಂಗ್ ಇರಲಿಲ್ಲ, ನೀವು ಹೋಗಿ ಕೇಳಿದ್ಕೆ ಎಲ್ರು ಸೈಡಿಗೆ ನಿಲ್ಸ್ಕೊಳ್ಳಿ ಅಂತ ಜಾಗ ಕೊಟ್ಟರು ಪಾಪ. ಏನೋ ಕೊಟ್ರಲ್ಲ ಒಟ್ಟಲ್ಲಿ ಕೊಟ್ಟರು. ಮೇನ್ ಪಾರ್ಕಿಂಗ್ ಅಪ್ಪ ನಮಗೆ ಈ ಗಾಡಿ ಅಂತಲ್ಲ, ನಾನು ಡಾಮಿಲ್ ಬಂದ್ರೂ ಅಷ್ಟೇ ನಾನು ಮೇನ್ ಪಾರ್ಕಿಂಗೇ ನೋಡೋದು. ಓಕೆ, ಸೊ ಬನ್ನಿ ಇವಾಗ ಸೀದಾ ಪೆಬಲ್ ಪಾಂಡ್ಗೆ ಹೋಗ್ಬಿಡೋಣ. ಇವನು ಪೆಟ್ರೋಲ್ ಹಾಕ್ಸ್ಬೇಕು, ನಂದು ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ನಾಷ್ಟ ಮಾಡಿಕೊಂಡು, ಚೈನ್ ಲೂಪ್ ಬೇರೆ ಮಾಡಿಲ್ಲ, ಅದು ಮಾಡ್ಕೊಂಡು ನಾಷ್ಟ ಮಾಡೋವಾಗ ಲೂಪ್ ಮಾಡ್ಕೊತೀವಿ. ಸೊ ಅಲ್ಲಿಂದ ಸೀದಾ ಪಾಂಡ್. ಓಕೆ, ಸೊ ಪಾಂಡ್ ಹತ್ರ ಬಂದಿದ್ದೀವಿ ನೋಡಿ. ಅಲ್ಲಿಂದ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕು ಸ್ವಲ್ಪ ದೂರ. ನೋಡಿ ಇದೆ ಪೆಬಲ್ ಪಾಂಡ್ ನೋಡಿ. ಅಂದರೆ ಮಕ್ಕಳ ಜೊತೆ ಬಂದಾಗ ಸುಮ್ಮನೆ ಒಂದು 2 ನಿಮಿಷ ಆಟ ಆಡ್ಕೊಂಡು ನೀರಲ್ಲಿ ಹೋಗ್ಬೇಕು ಅಂತಂದರೆ ಚೆನ್ನಾಗಿದೆ. ಸೊ ಹೈವೇ ಪಕ್ಕನೇ ಇರೋದು, ಅದೇ ಹೈವೇ. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಒಂದು 200 ಮೀಟರ್ಸ್ ನಡ್ಕೊಂಬರ್ಬೇಕಷ್ಟೆ. ಸೊ ಇದು ಪೆಬಲ್ ಪಾಂಡ್ ಏನಕ್ಕಂತಾರೆ ಅಂತಂದರೆ ನೋಡಿ, ಇಲ್ಲೆಲ್ಲ ಪೆಬಲ್ಗಳಿದೆಯಲ್ಲ ಅದಕ್ಕೋಸ್ಕರ. ಸಖತ್ತಾಗಿದೆ. ಸ್ವಲ್ಪ ಆಳ ಇದೆ ಅಲ್ಲಿ, ಒಂದು 2 ಅಡಿ 3 ಅಡಿ ಇರ್ಬೋದು. ಯಾರು ಕೂರೋದು ಬಿದ್ದೋಗ್ರೆ ಭಯ. ಓ ಭಯ, ಭಯ್ ಭಯ ಬಾಯ್. विदाउट आना पता नहीं क्या हुआ, पता नहीं, ऐसा ऐसे ही पड़ा है वो. हाँ पता नहीं. ओ भाई भैया, पिया रहेगा. हाँ ठीक है. हिल रहा ಕೂಡ್ದುಬಿಟ್ಟವನೆ. ಕೂಡ್ದು ಮಲ್ಕೊಂಬಿಟ್ಟವ. ನಾನೆಲ್ಲೋ ಗೋವಿಂದ ಆಗ್ಬಿಟ್ಟವನೆ ಅನ್ಕಂಡೆ. ಅಯ್ಯೋ, ಹಿಂಗೆ ಜನ ಕುಡ್ದು ಗಾಡಿ ಬೇರೆ ಓಡಿಸ್ಕೊಂಬಂದವನೆ. ಮೋಸ್ಟ್ಲಿ ಆಗಿರಲ್ಲ ಕೈಯಲ್ಲಿ, ಅಲ್ಲೇ ಮಲ್ಕೊಂಬಿಟ್ಟವನೆ. ನೀರ ಮಾಡ್ತಾವ್ರೆ. ರೋಡ್ ಫುಲ್ಲು ಈ ಕಡೆ ಅಧ್ವಾನ. 2 ವರ್ಷದ ಮುಂಚೆ ಬಂದಾಗೂ ಹಿಂಗೆ ಇತ್ತು ರೋಡು, ಈಗೂ ಹಿಂಗೆ ಇದೆ ರೋಡು.